ನಮಸ್ಕಾರ ಎಲ್ರಿಗೂ. ಇವತ್ತು ನವರಾತ್ರಿಯ 6ನೆಯ ದಿನ. ದೇವಿ ಜಗನ್ಮಾತೆಯು ಇವತ್ತು ಕಾತ್ಯಾಯಿನಿಯ ರೂಪವನ್ನ ಧರಿಸ್ತಾಳೆ. ಗೋಪಿಕೆಯರು ಶ್ರೀ ಕೃಷ್ಣನನ್ನ ಭೂಮಿಗೆ ಕರೆತರಲು ಈ ಕಾತ್ಯಾಯಿನಿ ದೇವಿಯನ್ನೇ ಪೂಜಿಸ್ತಾರೆ. ಈ ದೇವಿ ಕಾತ್ಯಾಯಿನಿಗೆ ಒಂದು ಹಿನ್ನೆಲೆ ಇದೆ. ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಏಕೆ ಬಂತು ಅಂತ ಅಂದ್ರೆ, ಮಹಿಷಾಸುರನು ದೇವೇಂದ್ರನನ್ನ ಯುದ್ಧದಲ್ಲಿ ಗೆದ್ದು ಭೂಲೋಕ ಹಾಗೂ ದೇವಲೋಕಗಳನ್ನ ವಶಪಡಿಸಿಕೊಂಡು ಅಲ್ಲಿರುವಂತಹ ಜನರಿಗೆಲ್ಲ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಇರ್ತಾನೆ. ಜೊತೆಯಲ್ಲಿ ಋಷಿಮುನಿಗಳಿಗೆ ಯಾವುದೇ ರೀತಿಯಾದಂತಹ ಯಜ್ಞಗಳನ್ನು ಸಹ ಮಾಡಲಿಕ್ಕೆ ಕೊಡ್ತಾ ಇರಲಿಲ್ಲ. ಇದರಿಂದಾಗಿ ಎಲ್ಲಾ ಋಷಿಗಳು ಸಹ ನೊಂದಿದ್ದರು. ಇದರಿಂದಾಗಿ ಕಾತ್ಯ ಎಂಬ ಮಹರ್ಷಿಯ ಮಗನಾದ ಕಾತ್ಯಾಯನನು ಪಾರ್ವತಿಯೇ ನನಗೆ ಮಗಳಾಗಿ ಜನಿಸಬೇಕು, ಇವಳ ಜನನದಿಂದ ಮಾತ್ರ ಮಹಿಷಾಸುರನ ಅಂತ್ಯ ಸಾಧ್ಯ ಎಂದು ಬಹಳಷ್ಟು ಕಠಿಣ ತಪಸ್ಸನ್ನು ಮಾಡ್ತಾನೆ. ಇವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಅಂಶದಿಂದ ಮಹಿಷಾಸುರನ ಮರ್ದನಕ್ಕಾಗಿ ದೇವಿಯನ್ನ ಸೃಷ್ಟಿ ಮಾಡ್ತಾರೆ. ಇದರ ಪ್ರತಿಫಲವಾಗಿ ಸಾವರ್ಣ ಮನ್ವಂತರದಲ್ಲಿ ಪಾರ್ವತಿ ದೇವಿಯ ಜನನವಾಗುತ್ತದೆ. ಈಕೆ ಕಾತ್ಯಾಯನನ ತಪಸ್ಸಿಗೆ ಜನಿಸಿದ್ದಕ್ಕಾಗಿ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ. ಕಾತ್ಯಾಯಿನಿಯು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಿಂದ ನವಮಿಯವರೆಗೆ ಋಷಿಗಳಿಂದ ಪೂಜೆಯನ್ನ ಸ್ವೀಕರಿಸಿ ದಶಮಿಯಂದು ಮಹಿಷಾಸುರ ಮರ್ದನನ ಸಂಹಾರವನ್ನ ಮಾಡ್ತಾಳೆ. ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನವ ಗಾತಿನಿ. ದೇವಿಯು ವಜ್ರಮಂಡಲ ಅಧಿಷ್ಠಾತ್ರಿಯಾಗಿರುವುದರಿಂದ ಇವಳ ರೂಪವು ಅತ್ಯಂತ ಭವ್ಯವಾಗಿದೆ. ದೇವಿಗೆ 4 ಭುಜಗಳಿದ್ದು ಬಲಗಡೆಯ ಮೇಲಿನ ಕೈಯಲ್ಲಿ ಅಭಯ ಮುದ್ರೆ ಇದ್ದರೆ ಕೆಳಗೈಯಲ್ಲಿ ವರಮುದ್ರೆ ಇದೆ, ಹಾಗೂ ಎಡಗಡೆಯ ಮೇಲಿನ ಕೈಯಲ್ಲಿ ಕಮಲ ಪುಷ್ಪವಿದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗವನ್ನ ಹಿಡಿದು ಸಿಂಹವಾಹಿನಿಯಾಗಿದ್ದಾಳೆ. ವಿಘ್ನ ವಿನಾಶಕನಾದ ಗಣಪತಿಯ ಆರಾಧನೆಯ ನಂತರ ದೇವಿ ಕಾತ್ಯಾಯಿನಿಯ ಆರಾಧನೆಯನ್ನ ಮಾಡುವುದರಿಂದ ದೇವಿ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾಳೆ. ಇಲ್ಲಿಗೆ ದೇವಿಯು ಕಾತ್ಯಾಯಿನಿಯ ಅವತಾರವೆತ್ತಿದ ಕಥೆಯು ಮುಕ್ತಾಯಗೊಳ್ಳುತ್ತದೆ. ಈ ಕತೆ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾಳೆ ನವರಾತ್ರಿಯ 7ನೇ ದಿನ. ನಾಳಿನ ಸಂಚಿಕೆಯಲ್ಲಿ ದೇವಿ ಕಾಲರಾತ್ರಿಯಾಗಿ ಅವತಾರವನ್ನೆತ್ತಿದ ಕಥೆಯನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ.